ಮಲ್ಲಪ್ಪ ಕಬ್ಬರ್ಗಿ ಅವರೇ, ಏನ್ ನಿಮ್ ಬಳಗ ಏನ್ರಿ ಇದು? ಜನ ಬಾಳ ಐತ್ರಿ ನಮ್ದು. ಎಷ್ಟ್ ಜನ ಅದಾರ್ರಿ ನಿಮ್ಮ ಮನೆದಾಗ? ಒಂದ್ 50 ಜನ ಐತ್ರಿ. 50 ಜನನ? ಹೌದ್ರಿ. ಅಂದ್ರೆ 50 ಜನ ಅಲ್ದೆ 52 ಆಗ್ಬೇಕು ಅಂತ ಇನ್ನಿಬ್ಬರು ಮಕ್ಕಳನ್ನ ಆಯ್ಕೆ ಮಾಡಕ್ ಬಂದಿದ್ದೀರಾ ನೀವು? ಹೌದ್ರಿ. ಈ ಮುದ್ದು 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 ಮಗು ಬಾರೋ ಚಿನ್ನಿ ಅಲ್ವಾ? ಏನು ಅಲ್ಲ, ಒಂದ್ ಕೆಲಸ ಮಾಡಿ, ಮಗು ನಾನು ತಗೋತೀನಿ, ನಮ್ಮ ಮಕ್ಕಳು ನೀವು ತಗೊಂಡು ಹೋಗಿ ಅಲ್ವಾ? ರೇಖಾ ಅವರೇ, ಈಗ ನಮ್ಮ ಹುಡುಗಿರು ನಿಮ್ ಮನೆಗ್ ಬಂದ್ರೆ ಏನ್ ಮಾಡ್ತಾರೆ? ರೊಟ್ಟಿ ಮಾಡ್ಬೇಕ್ರಿ. ಆಮೇಲೆ ಒಂದ್ 20 ದನ ಅದಾವ್ರಿ, ಅದ್ರ ಹೆಂಡಿ ಕಸ ಎಲ್ಲ ಬೆಳಿಬೇಕ್ರಿ. 20 ದನ ಅಲ್ಲ ರೀ, ಮನೆ ಮಂದಿ ಮಾತ್ರ ಅಲ್ಲ, ಪ್ರಾಣಿಗಳು ಕೂಡ ಜಾಸ್ತಿ ಐತಿಯಾ? ಸರ್, ಅವ್ರಿಗೆ ದೊಡ್ಡ ಟಾಸ್ಕ್ ಅಂದ್ರೆ ಅವ್ರ ನಸನ್ಯಾಗ ಹೇಳ್ಬೇಕ್ರಿ, ನಾಲ್ಕಕ್ಕೆ ಹೇಳ್ಬೇಕ್ರಿ ಅವರು. ಈಗ ಮಕ್ಕಳು ಅಂಡು ತೊಳಿಬೇಕಲ್ವೇನ್ರಿ? ತೊಳಿಬೇಕ್ರಿ. ನಾಳೆ ಅವರಿಗೂ ಅನುಭವ ಆಗ್ಬೇಕಲ್ರಿ ಹೆಂಗ್ ತೊಳಿಬೇಕಂತ. ಮತ್ತೆ ಈಗ ನಿಮ್ಮ ಪ್ರಕಾರ ಯಾರು ನಿಮ್ಮ ಮನೆಗೆ ಸೂಕ್ತ ಹೇಳಿ ಇವ್ರಲ್ಲಿ? ಆಂಜಲಿನ್, ರಿಗ್ಮಾ. ಆಂಜಲಿನ್ ಅಂಡ್ ರಿಗ್ಮಾ, ಬನ್ನಿಪ್ಪ, ನಿಮ್ಮ ಕುಟುಂಬನ ಮಕ್ಕಳು ಬೇಕು ಅಂತ ಹೇಳಿದ್ಯಲ್ಲಮ್ಮ, ತಗೋ. ಆಶೀರ್ವಾದ ತಗೊಳ್ಳಿ. ಬಟ್ ಒಳ್ಳೇದಾಗ್ಲಿ ನಿಮ್ಗೆ, ಆಲ್ ದಿ ವೆರಿ ಬೆಸ್ಟ್. ಏನಕ್ಕೆ ನಿಮ್ಗೆ ಮೊಸರು ಗಡಿಗೆ ಮಲ್ಲಮ್ಮ ಅಂತ ಕರೀತಾರೆ ನಿಮ್ಮನ್ನ? ಸ್ಪೆಷಲ್ ಮೊಸರು ಮಾರ್ತೀನ್ರಿ ಕತ್ರ್ಯಾಗ ಬಂದವ್ರಿಗೆ ಎಲ್ಲಾರ್ಗಿ. ನಿಜವಾಗ್ಲು? ನಿಜವಾಗಲ್ರಿ. ಎಲ್ಲಿ ನಿಮ್ಮ ಅವನ್ ಟೇಸ್ಟ್ ನಾನ್ ನಿಮ್ಗೆ ತಂದಿನ್ರಿ, ತಗೋರಿ ಸರ್. ಟೇಕ್ ಎ ಸ್ಪೂನ್. ಮಲ್ಲಮ್ಮ, ಓ ಸರ್, ಏನ್ ಚಂದಮ್ಮ, ಏನ್ ಚಂದ, ವಾ 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 ವಾ. ಮಲ್ಲಮ್ಮ, ಈಗ ನಿಮ್ಮ ಮನೆಗೆ ಎಮ್ಮಿ ಸಗಣಿ ಎತ್ತೋದಕ್ಕೆ ಇಬ್ರು ಬೇಕಲ್ವಾ? ಹೌದು ಸರ್. ಯಾರು ಬೇಕು? ನಿವೇದಿತಾ, ಚಿತ್ರಾನ್ನ ಕಳ್ಸ್ರಿ. ನಿವೇದಿತಾ ಹಾಗೂ ಚಿತ್ರಶ್ರೀ. ಏನಕ್ಕೆ ಅವ್ರು ಬೇಕು ನಿಮ್ಗೆ? ಮಕ್ಕಳ ತರ ಇದ್ದಂಗ ನಾವ್ ಮಾಡಿಸ್ತೀವಿ ಕೆಲಸ. ಹೌದಾ? ನಿವೇದಿತಾ ಅಂಡ್ ಚಿತ್ರಶ್ರೀ, ಬನ್ನಿ ಅಮ್ಮ, ಮಾಡ್ಕೊಳ್ಳಿ, ಒಂದು ಅಪ್ಪಿಗೆ ಕೊಡಿ ಅವ್ರಿಗೆ. ಮಲ್ಲಮ್ಮ ಅವರ ಆಶೀರ್ವಾದ ತಗೊಳ್ಳಿ. ವೆರಿ ಗುಡ್, ಒಳ್ಳೇದಾಗ್ಲಿ. ಈಗ ಮುಂದಿನ ಕುಟುಂಬ ಬರ್ತಾ ಇದೆ, ದ್ಯಾಮಪ್ಪ ಕೊಂತ ಕುಟುಂಬ ಅವ್ರು ಬರ್ತಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ಬನ್ನಿ ಸರ್. ನಿಮ್ಮ ಹೊಲ ಮನೆ ಕೆಲಸ ಮಾಡೋದಕ್ಕೆಲ್ಲ ಯಾರು ಬೇಕಮ್ಮ, ನೀವೇ ಆಯ್ಕೆ ಮಾಡಿ. ಅನುಷಾ, ನಿಖಿತಾ ಕೊಡಿ. ಅನಿಶಾ ಅಂಡ್ ನಿಖಿತಾ. ಕೆಂಚಪ್ಪ, ದ್ಯಾಮಪ್ಪ, ಅಂಬಿಗರ ಕುಟುಂಬ. ಅಂಬಿಗರ ಕುಟುಂಬದವರು ಸರ್, ನಮಸ್ಕಾರ. ಏನ್ ತಂದ್ರಿ? ಏನಿದೆ ಕ್ಯಾರಿಯರ್ ಅಲ್ಲಿ? ಆ ಸ್ವೀಟ್ ಕೊಡಕ್ಕೆ ಆ ಮುದ್ದಾದ ಸ್ವೀಟ್ ಗರ್ಲ್ಸ್ ಬೇಕಲ್ಲ ನಿಮ್ಗೆ, ಯಾರು ಬೇಕು ಹೇಳಮ್ಮ? ಸ್ನೇಹ, ದರ್ಶಿನಿ. ಸ್ನೇಹ ಹಾಗೂ ದರ್ಶಿನಿ, ವಾಟ್ ಅ ಕಾಂಬಿನೇಷನ್. ಹೋಗಿ ಆಶೀರ್ವಾದ ತಗೊಳ್ಳಿ. ಓಕೆ, ಈಗ ಒಟ್ಟೊಟ್ಟಿಗೆ 2 ಕುಟುಂಬಗಳನ್ನು ಕರೀತಾ ಇದ್ದೀನಿ, ಯಾಕಂದ್ರೆ 4 ಜನ ಇದ್ದಾರೆ ಇಲ್ಲಿ. ಆಡಿನ ಮಲ್ಲಪ್ಪ, ಗಂಗವ್ವ ಕುಟುಂಬದವರು, ಹಾಗೆ ಕೊಡಗದ ಬಸಪ್ಪ, ಹನುಮಂತವ್ವ. ಈ 2 ಕುಟುಂಬಗಳು ದಯವಿಟ್ಟು ಬರಬೇಕು. ಯಾರು ಯಾವ ಕುಟುಂಬ ಹೋಗ್ತಾರೆ ಗೊತ್ತಿಲ್ಲಪ್ಪ, ಯಾರು ದನ ಕಾಯಕ್ ಹೋಗ್ತಾರೆ ನನ್ಗೆ ಗೊತ್ತಿಲ್ಲಪ್ಪ. ಕೆಳಕೀಳಕ್ಕೆ ಯಾರು ಬೇಕು ಸರ್? ಸುಸ್ಮಿತಾ, ಅಂಕಿತಾ. ಬನ್ನಿ. ಹಂಗಂದ ಮೇಲೆ ಉಳಿದಿರುವಂತ ಪೂಜಾ ಹಾಗೂ ತೇಜಸ್ವಿನಿ, ಎಂತ ಗೊತ್ತಾ, ನೀವು ಇವ್ರ ಮನೆಗೆ ಹೋಗ್ತಾ ಇದ್ರಿ. ನಿಮ್ಮ ಹೊಸ ಜೀವನಕ್ಕೆ ಆಲ್ ದಿ ಬೆಸ್ಟ್. ಇಲ್ಲಿಗೆ ನಮ್ಮ 12 ಜನ ಸಿಟಿ ಹೆಣ್ಮಕ್ಳು ಇಲ್ಲಿರುವಂತ ಕುಟುಂಬಕ್ಕೆ ಸೇರಿದ್ದಾರೆ, ಅವರ ಮನೆಗಳು ತಲುಪಿದ್ದಾರೆ. ಸೊ ಇಲ್ಲಿಗೆ ನಿಮ್ಮ ಜರ್ನಿ ಮುಕ್ತಾಯ ಆಗ್ತಾ ಇದೆ. ಆಲ್ ದಿ ವೆರಿ ಬೆಸ್ಟ್.
ನಮ್ಮ ಕೊನೆಯ ಒಂದು ಗಿಫ್ಟ್. ಒಳ್ಳೇದಾಗ್ಲಿ. ಗಡೀಪಾರ್ ಅಂದ್ರೆ ಗೊತ್ತು ತಾನೆ? ಏನ್ ಹೇಳಿ? ಊರಿಂದ ಆಚೆ. ಇವ್ರಿಗಿನ್ನೂ ಅರ್ಥ ಆಗಿಲ್ಲ. ಗಡೀಪಾರ್ ಅಂತಂದ್ರೆ ಊರಿಂದ ಆಚೆ, ಅಂದ್ರೆ ಊರಿಂದ ಆಚೆ ಬದುಕನ್ನ ಬದುಕ್ತೀರಾ. ನಿಮ್ಮನ್ನ ಗಡೀಪಾರು ಮಾಡಿರೋರ್ಗೆ ನೀವು ಉತ್ತರ ಹೇಗ್ ಕೊಡ್ಬೇಕು ಗೊತ್ತಾ? ನಾ ಲಾಯಕ್ ನೀವು ಅಂದೋರ್ಗೆ ನಾನು ಲಾಯಕ್ ಅಂತ ತೋರಿಸ್ಬೇಕು. ಊಟ, ನೀರು, ಇನ್ನೊಂದು ಮತ್ತೊಂದು ಯಾರು ತಂದು ಕೊಡಲ್ಲ. ಆ ಸೌಲಭ್ಯಗಳು ಯಾವುದು ಇರಲ್ಲ, ನೀವೇ ಅದನ್ನ ದುಡ್ಕೋಬೇಕು. ಇದೇ ನಾನು ಕೊಡುವಂತ ಒಂದು ಕಲಿಕೆ, ಪರೀಕ್ಷೆ, ಪರಿಣಾಮ. ನಾನು ಕೊಡ್ತಿರೋದು ಏನ್ ಗೊತ್ತಾ? ಇದೇ ಇವತ್ತು ಈ ಮುಂಬರುವ ಜರ್ನಿಯ ಸಂಗಾತಿ, ಗೆಳೆಯ, ನಿನ್ನ ಆಯುಧ, ರಕ್ಷಕ, ಎಲ್ಲವೂ ಕೂಡ ಇದೇ ಆಗಿರುತ್ತೆ. ನಿಮ್ಮ ಬದುಕಿನ ಬೆಳಕು, ನಿಮ್ಮ ಒದ್ದಿಗೆ, ನಿಮ್ಮ ರಕ್ಷಣೆ. ಫಸ್ಟ್ ಟೈಮ್ ಎವರ್ ಒಂದು ಗಡೀಪಾರ್ ಅನ್ನೋ ಕಾನ್ಸೆಪ್ಟ್ ನ ಈ ಒಂದು ಹಳ್ಳಿ ಪವರ್ ರೀಲೋಡೆಡ್ ಮೂಲಕ ಬರ್ತಾ ಇದೆ. ಓಕೆ, ಆಲ್ ದಿ ವೆರಿ ಬೆಸ್ಟ್, ಗುಡ್ ಲಕ್. ಜೋರ್ ಚಪ್ಪಾಳೆ ಬರಲಿ ಅವರಿಬ್ಬರಿಗೂ. ಇದಾವ್ ನಿಮ್ ಮನೆ? ಇದೇ ಮನೆ. ತಾವು ಆಯ್ಕೆ ಮಾಡ್ಕೊಂಡ ಸಿಟಿ ಹುಡುಗಿರ್ನ ಆರತಿ ಮಾಡಿ ಅದ್ದೂರಿಯಾಗಿ ತಮ್ಮ ಮನೆಗಳಿಗೆ ಬರ್ಮಾಡ್ಕೊಂಡ್ರು ನಮ್ಮ ಹಳ್ಳಿ ಹೆಣ್ಮಕ್ಳು. ಇದೇನ್ ಅಡ್ಗೆ ಇದ್ರಲ್ಲ ಮಾಡೋದು ನೀವು? ಮಾಡೋದು 6 ಪಾಪು ಅದಾವ ಮನೆಯಲ್ಲಿ ಈಗ. 6 ಪಾಪಕ್ ತೊಳಿಯಾಗ ಬೆಳಗ್ಗೆ ರೆಡಿ ಆಗ್ಬೇಕು ಅಂತನಾ? ಇದ್ ಮನೆ ಮಾಡಿರೋ ಮೊಸ್ರ? ಹಾ, ಮನೇಲಿ ಚಟ್ನಿ ಪುಡಿನ. ಚಟ್ನಿ. ವಾಶ್ರೂಮ್ ಹೋಗ್ಬೇಕು. ಹಾ ನಡೀರಿ. ಎಲ್ಲಿ? ಆಚೆ. ಇದ್ದಿಟ್ಕೊಂಡು ಹೋಗ್ಬೇಕಾ? ಅಂಟಿ ಬೇರೆ ಕೊಡಿ. ಯಪ್ಪ, ಈ ಕಾಡ್ ಒಳಗಡೆ ಹೆಂಗ್ ಹೋಗೋದು? ಹಾಳಾಗೆ ಮಲ್ಕೋಬೇಕು. ಅಮ್ಮ ಒಂದೇ ಇರೋದ? ಹಾ, ಒಂದೇ ಇರು. ಏನಾಗಿಲ್ವಾ? ನಂದು ಬೇಬಿ ಪಿಲ್ಲೋ ತರನೇ ಇದೆ. ನನಗ್ ಬೇಕು ಪಿಲ್ಲೋ. ಐಷಾರಾಮಿ ಹಾಸಿಗೆಯಲ್ಲಿ ಸುಖವಾಗಿ ನಿದ್ರೆ ಮಾಡ್ತಿದ್ದವರು ಹಳ್ಳಿ ಹಾಸಿಗೆಯಲ್ಲಿ ಮಲಗೋಕ್ಕೂ ಆಗದೆ ಪಾಪ ತುಂಬಾನೇ ಒದ್ದಾಡ್ತಿದ್ದಾರೆ. ಇದೊಂದ್ ಕಡೆ ಆದ್ರೆ ಗಡಿಪಾರಾಗಿರೋ ಬಿಬಿ ಮತ್ತೆ ರಚನಾ ಏನ್ ಮಾಡ್ತಿದಾರೋ? ನಮ್ಗೆ ಒಂದು ಲಾಸ್ಟ್ ಚಾನ್ಸ್ ಅಂದ್ರೆ ಚಾನ್ಸ್ ಸಿಕ್ಕಿದೆ. ಇದು ಹಳ್ಳಿ ಪವರು.